ಈ ನಡುವೆ ಇಲ್ಲೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ಸರ್ಕಾರ 3,300 ರೂಪಾಯಿ ನಿಗದಿಪಡಿಸಿದರೆ ಇನ್ನೂ 50 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂತ ನಿಪ್ಪಾಣಿ ಕಾರ್ಖಾನೆ ಈಗ ಮಾದರಿಯಾಗಿದೆ. ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ 50 ರೂಪಾಯಿ ಹೆಚ್ಚಿಗೆ ಸಹಾಯಧನ ಕೊಡ್ತೀವಿ, 1 ಟನ್ ಕಬ್ಬಿಗೆ 3,350 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ನಿಪ್ಪಾಣಿಯ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ. ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ 50 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈಗ ಅನೌನ್ಸ್ ಮಾಡಿದ್ದಾರೆ. ಸೊ ಯಾವ್ಯಾವ ರೈತರು ಈ ಭಾಗದಲ್ಲಿ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಹಾಕ್ತಾರೋ ಅವ್ರಿಗೆ ಇನ್ನೂ 50 ರೂಪಾಯಿ ಜಾಸ್ತಿ ಸಿಗುತ್ತೆ. ನಾವು ರೈತರ ಪರವಾಗಿದ್ದೀವಿ ಅನ್ನುವಂತಹ ತೀರ್ಮಾನ ನೋಡಿ. ನಿನ್ನೆ ಸಭೆಯಲ್ಲಿ ಕೆಲವರು 50 ರೂಪಾಯಿ ಕೊಡೋದಕ್ಕೇ ಹಿಂದೆ ಮುಂದೆ ನೋಡ್ತಾ ಇದ್ರು. ಹೆಚ್ಚುವರಿಯಾಗಿ ನೀವು 50 ಕೊಡ್ರಪ್ಪ, ನಾವು 50 ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಈ ಓನರು ನೀವು ನೋಡ್ತಾ ಇರ್ತಕ್ಕಂಥದ್ದು ಫೋಟೋದಲ್ಲಿ, ಇವರು 50 ಅಲ್ಲ ಇನ್ನೂ 50 ಸೇರಿಸಿ ನಾನೇ 100 ಕೊಡ್ತೀನಿ, ಸರ್ಕಾರದ 50 ಅಲ್ಲಿಗೆ 150 ರೂಪಾಯಿ ಎಕ್ಸ್ಟ್ರಾ ಆಯಿತು. 3,350 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ. ಸೊ ಮಾದರಿಯಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೇ ನಿಪ್ಪಾಣಿ ಕಾರ್ಖಾನೆ ಈಗ ಮಾದರಿಯಾಗಿದೆ. ನೀವು ಕಾರ್ಖಾನೆಗಳನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದರೆ, ರೈತರು ಸರಿಯಾದ ಕಾಲಕ್ಕೆ ಕಬ್ಬನ್ನು ಹಾಕಿ ಸಕ್ಕರೆ ತಯಾರಿ ಆಗ್ತಾ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಲಾಸ್ ಆಗಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ನಿಪ್ಪಾಣಿ ಸಕ್ಕರೆ ಕಾರ್ಖಾನೆ ವೆಂಕಟೇಶ್ವರ ಶುಗರ್ಸ್ ಇವರು 50 ರೂಪಾಯಿ ಹೆಚ್ಚಿಗೆ ನೀಡೋದಾಗಿ ಈಗಾಗಲೇ ಪ್ರಕಟಣೆ ಮಾಡಿರೋದ್ರಿಂದ ಸಹಜವಾಗಿ ಈ ಭಾಗದ ರೈತರು ಇನ್ನಷ್ಟು ಖುಷಿಪಟ್ಟಿರ್ತಾರೆ. ಅಂದುಕೊಂಡಿದ್ದಕ್ಕಿಂತಲೂ 50 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಂತ. ಸೊ ಹಾಗಾಗಿ ಈಗ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನಿಪ್ಪಾಣಿಯಲ್ಲಿರುವಂತಹ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ.